ಮಂಡ್ಯ-ಬನ್ನೂರು ರಸ್ತೆಯಲ್ಲಿರುವ ಕಾಳೇಗೌಡ ಶಾಲೆಯ ರಂಗಮಂದಿರದಲ್ಲಿ ದಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಮಂಡ್ಯ ಸಮೃದ್ಧಿ ಅಲಯನ್ಸ್ ಕ್ಲಬ್ನ ವತಿಯಿಂದ ಡಾ ರಾಜೇಂದ್ರ ಪ್ರಸಾದ್ ಸ್ಮಾರಕ ಸಂಸ್ಥೆಯ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವು ಮಂಡ್ಯ ಸಮೃದ್ಧಿ ಅಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಅಂಬುಜಾಕ್ಷಿರವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ನ ಅಂತಾರಾಷ್ಟ್ರೀಯ ಕಾರ್ಯದರ್ಶಿಗಳಾದ ನಾಗರಾಜ್ ವಿ. ಬೈರಿರವರು ಉದ್ಘಾಟಿಸಿದರು. ವೇದಿಕೆಯಲ್ಲಿ ಸೌತ್ ಮಲ್ಟಿಪಲ್ ಕೌನ್ಸಿಲ್ನ ಉಪಾಧ್ಯಕ್ಷರಾದ ಕೆ.ಟಿ. ಹನುಮಂತು, 1ನೇ ರಾಜ್ಯಪಾಲರಾದ ಕೆ.ಎಸ್. ಚಂದ್ರಶೇಖರ್, ಪಿ.ಆರ್.ಒ.ಗಳಾದ ಕೆ.ಎನ್. ನೀನಾ ಪಟೇಲ್, ಉಪಾಧ್ಯಕ್ಷರಾದ ಕೆ. ಗುರುಸ್ವಾಮಿ, ಕಾರ್ಯದರ್ಶಿ ವಿ.ಎಚ್. ನಾಗರತ್ನ, ಖಜಾಂಚಿ ಗುರುಕುಮಾರ್, ನಿರ್ದೇಶಕರಾದ ಡಾ. ನಿಶ್ಚಲ್ ರಾಜ್, ಡಾ. ಎಸ್. ಎನ್. ಪ್ರಜ್ವಲ್, ಕಾಳೇಗೌಡ ಪ್ರೌಢಶಾಲೆಯ ಆಡಳಿತಾಧಿಕಾರಿ ಎಸ್. ಚಂದ್ರಪ್ರಭ ಸೇರಿದಂತೆ ಮಂಡ್ಯ ಶಿಕ್ಷಕರಾದ ಆರ್.ಎಲ್. ರಾಥೋಡ್ ಹಾಜರಿದ್ದರು. ನಮ್ಮ ಏನು ಸ್ಕೂಲ್ ಕಡೆಯಿಂದ ನಮ್ಮ ಸಮೃದ್ಧಿ ಕ್ಲಬ್ ಕಡೆಯಿಂದ ಇದು ಯೂನಿಫಾರ್ಮ್ ಕೊಡ್ತಾ ಇದ್ರೆ ಅದನ್ನೆಲ್ಲ ಹಾಕೊಂಡು ನೀವು ಇನ್ನಷ್ಟು ಹೆಚ್ಚಿನ ಉತ್ಸಾಹದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನ ನೋಡ್ತೀವಿ. ಕೆಲಸ ಕಾರ್ಯ ಅಂದ್ರೆ ನಮ್ಮ ಕೆಲಸ ಕಾರ್ಯ ಇಲ್ಲ, ಇನ್ನೇನು ಹೇಳಿ ಕೆಲಸ ಕಾರ್ಯ ಓದೋದೊಂದೇ ಕೆಲಸ ಕಾರ್ಯ. ನಿಮ್ದು ಒಂದು ತಿಳ್ಕೊಳ್ಳಿ, ನಾವೆಲ್ಲ ಲೈಫಲ್ಲಿ 50 ವರ್ಷ ಅನುಭವ ಹೇಳ್ತಾ ಇರೋದು, ನಾವು ಜೀವನದಲ್ಲಿ ಯಾವುದೇ ತರದಲ್ಲಿ ಯಾವುದೇ ದಾರಿ ಹೋದ್ರು ಕೂಡ ಅದು ಕಷ್ಟನೇ. ಆದ್ರೆ ಓದೋದ್ರಿಂದ ಒಂದ್ರಲ್ಲಿ ಮಾತ್ರ ಜೀವನದಲ್ಲಿ ಬಹಳ ಬೇಗ ಸೆಟ್ಲ್ ಆಗ್ತದೆ. ನೀವು ಚೆನ್ನಾಗಿ ಒಂದು 20 ವರ್ಷ ಓದ್ಬಿಟ್ರೆ ನಿಮ್ ಜೀವನ ಸೆಟ್ಲ್ ಆಗ್ಬಿಡ್ತದೆ. ಅದೇ ನೀವು ಓದದೆ ಹೋದ್ರೆ ಆಮೇಲೆ ನೀವು ಏನೇ ಮಾಡಿ ಎಷ್ಟೇ ಬುದ್ಧಿವಂತರಿ, ನಿಮ್ಗಿಂತ ದೊಡ್ಡವ್ರಿಗಿಂತ ನೀವು ಎಷ್ಟೇ ಬುದ್ಧಿವಂತರಿ, ಅವ್ರು ಚೆನ್ನಾಗಿ ಜೀವನ ಮಾಡ್ತಿರ್ತಾನೆ, ನೀವು ನೋಡ್ಕೊಂಡು ಅಯ್ಯೋ ನಾನು ಬುದ್ಧಿವಂತರ ಅಂದ್ರೆ ಏನು ಮಾಡೋಕ್ಕಾಗಲಿಲ್ಲ ಅಂತ ಇದನ್ನ ಅನುಭವಿಸ್ತೀವಿ. ಓದೋ ಸಮಯದಲ್ಲಿ ನೀವು ಎಲ್ಲರೂ ಕೂಡ ಈ ಕೀಟ್ಲೆಗಳನ್ನ, ಬೇರೆ ಹವ್ಯಾಸಗಳನ್ನ, ಈ ಮೊಬೈಲ್ ನೋಡೋದನ್ನ ಇವನ್ನೆಲ್ಲ ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಓದಿ ಒಂದಷ್ಟು ಮಾರ್ಕ್ಸ್ ತಗೊಂಡು ಒಳ್ಳೆ ಇಂಜಿನಿಯರಿಂಗು, ಡಾಕ್ಟರ್ಸ್ ಒಳ್ಳೆ ಇದ್ರಲ್ಲಿ ಸೇರ್ಕೊಂಡು ಅಲ್ಲೂ ಕೂಡ ಓದಿ ಮಾಡಿದ್ರೆ ಬಹಳ ಬೇಗ ನೀವು ಲೈಫಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡಾಗಿತ್ತು, ಕೆಲಸಗಳು ಸಿಗ್ಬೋದು, ಏನಾದರೂ ಸಿಗುತ್ತೆ ಸೆಟ್ಲ್ ಆಗುತ್ತೆ. ಆಮೇಲೆ ಏನು ಸಿಗದೆ ಬಿಸ್ನೆಸ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಒದ್ದಾಡ್ಕೊಂಡು ಲೈಫ್ಗಳು ಏನಪ್ಪ ಓದಲಿಲ್ಲ ನೋಡಿ, ನನಗಿಂತ ಹಿಂದೆ ಇದ್ದವನು ಹಿಂದಿನ ಬೆಂಚಲ್ಲಿ ಕೂರ್ತಿದ್ದ, ದೊಡ್ಡ ಆಗಿದ್ದ, ಆದ್ರೂ ಕೂಡ ಅವ್ನು ಸೆಟ್ಲ್ ಆಗ್ಬಿಟ್ಟಿದ್ದಾನೆ, ಬ್ಯಾಂಕಲ್ಲಿ ಕೆಲಸ ಸಿಕ್ತು, ಕಂಪ್ನಿಲಿ ಕೆಲಸ ಸಿಕ್ತು, ಸಾಫ್ಟ್ವೇರ್ ಸಿಕ್ತು, ಡಾಕ್ಟರ್ ಆಗ್ಬಿಟ್ಟ, ಇಂಜಿನಿಯರ್ ಆಗ್ಬಿಟ್ಟ, ನನಗೇನು ಮಾಡಲಿಲ್ವ ನಾ ಏನೂ ಮಾಡಲಿಲ್ಲ ಅಂತ ನೀವೇ ವ್ಯಥೆ ಪಡೋಕೆ ಆಗೋಗುತ್ತೆ. ಆ ವ್ಯಥೆ ಪಡೋಕ್ಕಿಂತ ಈಗಲೇ ಓದ್ಬಿಡಿ ಚೆನ್ನಾಗಿ. ಇನ್ನೇನು ಮನೆ ಚಿಂತೆನೂ ಹಚ್ಕೋಬೇಡಿ, ಏನು ಚಿಂತೆ ಹಚ್ಕೋಬೇಡಿ, ಅಕ್ಕಪಕ್ಕ ಚಿಂತೆ ಹಚ್ಕೋಬೇಡಿ, ಬರೀ ಓದೋದು. 20 ವರ್ಷ ನೀವು ಓದಿದ್ರೆ ಇನ್ನು 80 ವರ್ಷ ನೀವು ಆರಾಮಾಗಿ ಇರ್ಬೋದು. 20 ವರ್ಷ ಓದೋದು ಬಿಡ್ತೀರಾ, ಇನ್ನು 80 ವರ್ಷ ಕಟ್ತಾನೆ ಕಾಲ ಕಡಿಬೇಕಾಗುತ್ತೆ. ನಾವು ಬಿಸ್ನೆಸ್ ಮಾಡ್ಕೊಂಡವ್ರು, ಬಿಸ್ನೆಸ್ ಏನು ನಾವಿದು ಅಂತ ಹೇಳ್ತಾ ಇಲ್ಲ, ಬಿಸ್ನೆಸ್ ಅಲ್ಲಿ ಲಕ್ಕು ಮುಖ್ಯ ಆಗ್ತದೆ, ಕೆಲಸ ಅದೃಷ್ಟ ಬೇಕಾಗ್ತದೆ, ಎಲ್ಲ ಚೆನ್ನಾಗಿ ಆಯ್ಕೆ ಮಾಡೋಕ್ಕೆ. ಬಟ್ ಆ ಲಕ್ಕನ್ನ ನಂಬ್ಕೊಂಡು ನೀವು ಮಾಡಕ್ಕೆ ಹೋಗಬೇಡಿ. ಆದಷ್ಟು ಕೂಡ ಚೆನ್ನಾಗಿ ಓದಿ ಸೆಟ್ರೇಟ್ ಆಗಿ, ಜೊತೆಗೆ ಇವತ್ತು ಡ್ರೆಸ್ ಕೊಡ್ತಾ ಇದ್ದಾರೆ, ಆ ಡ್ರೆಸ್ಸನ್ನು ನೀಟಾಗಿ ಇಟ್ಕೊಳ್ಳಿ. ಈ ಗಾಂಧೀಜಿ ಅಷ್ಟೆಲ್ಲ ದೊಡ್ಡವರಾದರೂ ಕೂಡ ಅವ್ರ ಬಟ್ಟೆ ಅವರೇ ಒಪ್ಕೋತಾ ಇದ್ರು, ಅವ್ರ ಕೆಲಸ ಅವರೇ ಮಾಡ್ಕೊತಾ ಇದ್ರು. ನೀವು ಅಷ್ಟೇ, ಮುಂದೆ ಯಾವ ಥರ ಕಾಲ ಬರುತ್ತೆ ಅಂದರೆ ನಿಮ್ಮ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾರೆ, ಅವ್ರು ಈಗಾಗಲೇ ಹೇಳೋಕ್ಕೆ ಶುರು ಮಾಡಿದ್ದಾರೆ, ನಾನೇ ನಿಮ್ಮ ಬಟ್ಟೆ ಒಗಿಬೇಕು, ನನಗೆ ಕೆಲಸ ಮಾಡಬೇಕು, ನೀನು ಮಾಡು, ನಾನು ಸಂಪಾದನೆ ಮಾಡಲ್ಲ ಅಂತ. ಈಗ ಮೊನ್ನೆ ಯಾರೋ ಟಿವಿನಲ್ಲಿ ಒಬ್ಬರು ತಾಯಿ ಹೇಳ್ತಾ ಇದ್ರು, ನನ್ನ ಮಗುಗೆ ಆಗಲೇ ಅಡುಗೆ ಮಾಡೋದು ಕಲಿಸ್ಕೊಡ್ತಾ ಇದ್ದೀನಿ, ಬಟ್ಟೆ ಕಲಿಸ್ಕೊಡ್ತಾ ಇದ್ದೀನಿ, ಎಲ್ಲ